ವೆಲ್ಕಮ್ ಬ್ಯಾಕ್. ಬೈ ಎಲೆಕ್ಷನ್ ಬೆನ್ನಲ್ಲೇ ಆಕ್ಟಿವ್ ಆಯಿತು ಭಿನ್ನರ ಬಳಗ. ಈಗ ಬೃಹತ್ ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ ಭಿನ್ನಮತೀಯರು. ಬಿಜೆಪಿಯಲ್ಲಿ ಭಿನ್ನಮತೀಯರಿಂದ ಪ್ರತ್ಯೇಕವಾದಂತಹ ಹೋರಾಟವನ್ನ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಈಗಾಗಲೇ ರಾಜ್ಯದಲ್ಲಿ ವಕ್ಫ್ ಅಕ್ರಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೊಡೆತಟ್ಟಿ ನಿಂತಿದ್ದಾರೆ ಭಿನ್ನರ ಬಳಗ. ಈಗ ಪ್ರಮುಖವಾಗಿ ಒಂದು ಕಡೆ ಈಗಾಗಲೇ ಭಿನ್ನಮತೀಯರ ಬಳಗ ಆಕ್ಟಿವ್ ಆಗಿದೆ. ಒಂದು ರೀತಿ ಪ್ರತ್ಯೇಕ ಹೋರಾಟವನ್ನ ವಕ್ಫ್ ಅಕ್ರಮದ ವಿರುದ್ಧ ಅತೃಪ್ತರ ತಂಡ ಈಗ ತೊಡೆತಟ್ಟಿ ನಿಂತಿದೆ. ಮಹತ್ವದ ಸುದ್ದಿಗೋಷ್ಠಿಯನ್ನ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ವಕ್ಫ್ ಆಸ್ತಿ ಬ್ರಹ್ಮಾಸ್ತ್ರವನ್ನಾಗಿ ಮಾಡಿಕೊಂಡಿದ್ದಾರೆ ಈಗ ರೆಬಲ್ಸ್. ರಾಜ್ಯಾದ್ಯಂತ ಪ್ರವಾಸಕ್ಕೆ ಈಗ ಬಿಜೆಪಿ ಭಿನ್ನಮತೀಯರು ಅಸ್ತು ಅಂದಿರುವಂತದ್ದು. ನವೆಂಬರ್ 25ರಿಂದ ಡಿಸೆಂಬರ್ 25ರವರೆಗೆ ಈ ಅಭಿಯಾನವನ್ನ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಒಟ್ಟಾರೆಯಾಗಿ ಈಗ ಫುಲ್ ಆಕ್ಟಿವ್ ಆಗಿದ್ದಾರೆ ಬಿಜೆಪಿಯ ಭಿನ್ನಮತೀಯರ ಗುಂಪು. ಇಂದು ಸುದ್ದಿಗೋಷ್ಠಿಯನ್ನ ಕರೆದು ಮಹತ್ವದ ವಿಷಯಗಳನ್ನ ಬಹಿರಂಗಪಡಿಸೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದ್ದು, ಬಿಜೆಪಿ ರೆಬಲ್ಸ್ ನಾಯಕರು ಮೊದಲ ಹಂತದ ಪ್ರತ್ಯೇಕ ಹೋರಾಟವನ್ನ ಘೋಷಣೆ ಮಾಡಿದ್ದಾರೆ. ವಕ್ಫ್ ಆಸ್ತಿಯ ವಿವಾದವನ್ನೇ ಮೊದಲ ಹೋರಾಟವಾಗಿ ತೆಗೆದುಕೊಂಡು ರಾಜ್ಯಾದ್ಯಂತ ಇದೇ ವಿಚಾರವಾಗಿ ಪ್ರವಾಸವನ್ನ ಮಾಡಿ ಇದ್ರ ಬಗ್ಗೆ ಕೆಲವೊಂದಿಷ್ಟು ನಿರ್ಧಾರವನ್ನ ಹೋರಾಟವನ್ನ ಮಾಡೋದಕ್ಕೆ ಕೆಲವೊಂದಿಷ್ಟು ಮಹತ್ವದ ವಿಚಾರಗಳನ್ನ ತಿಳಿಸೋದಕ್ಕೆ ಸುದ್ದಿಗೋಷ್ಠಿಯನ್ನ ಕರೀತಾ ಇರುವಂತದ್ದು. ಬಿಜೆಪಿ ಮುಖಂಡ ಕುಮಾರ್ ಬಂಗಾರಪ್ಪ ಸದಾಶಿವನಗರದಲ್ಲಿರುವಂತಹ ಮನೆಯಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿದ್ದಾರೆ. ಅತೃಪ್ತ ನಾಯಕರಾದಂತಹ ರಮೇಶ್ ಜಾರಕಿಹೊಳಿ, ಬಸವನಗೌಡ ಪಾಟೀಲ್ ಯತ್ನಾಳ್, ಅರವಿಂದ್ ಲಿಂಬಾವಳಿ ಸೇರಿ ಹಲವರು ಇಂತಹದೊಂದು ಹೋರಾಟದ ಘೋಷಣೆಯನ್ನ ಮಾಡಿರುವಂತದ್ದು. ಒಟ್ಟಾರೆಯಾಗಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ನೇತೃತ್ವದಲ್ಲಿ ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, ಬಿಪಿ ಹರೀಶ್, ಬಿವಿ ನಾಯಕ್ ಸೇರಿ ಎಲ್ಲರೂ ಕೂಡ ಬೀದರ್ನಿಂದ ಈ ಹೋರಾಟವನ್ನ ಪ್ರಾರಂಭ ಮಾಡ್ತೀವಿ. ಲಿಂಬಾವಳಿ, ಬೀದರ್, ಗುಲ್ಬರ್ಗಾ, ಯಾದಗಿರಿ, ವಿಜಯಪುರ, ಬಾಗಲಕೋಟೆ, ಬೆಳಗಾವಿ ಮೊದಲ ಹಂತದಲ್ಲಿ ಪ್ರವಾಸವನ್ನ ಮಾಡ್ತೀವಿ. 1954ರಿಂದ ರಚನೆ ಆಗಿರುವ ರಾಜ್ಯ ಪತ್ರವನ್ನ ರದ್ದುಗೊಳಿಸಬೇಕು. ವಕ್ಫ್ ಸಂಬಂಧಪಟ್ಟಂತೆ ಎಲ್ಲವನ್ನು ಕೂಡ ರದ್ದು ಮಾಡಬೇಕು. ರೈತರು, ಮಠ ಮಂದಿರ, ದೇವಸ್ಥಾನಗಳು ಉಳಿದಂತೆ ಯಾವ್ಯಾವುದು ವಕ್ಫ್ ಆಸ್ತಿ ಬರ್ತಾವಿಯೋ ಅದೆಲ್ಲವೂ ಕೂಡ ಸರ್ಕಾರ ವಾಪಸ್ಸನ್ನ ಕೊಡಬೇಕು. ನಮ್ಮ ಸರ್ಕಾರ ಇದ್ದಾಗ ಈಗಾಗಲೇ ಅನ್ವರ್ ಮಣಪ್ಪಾಡಿ ವರದಿ ಸದನದಲ್ಲಿ ಮಂಡನೆಯಾಗಿತ್ತು ಎನ್ನುವ ಮುಖಾಂತರವಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಾವು ಈಗಾಗಲೇ ಅವರೆಲ್ಲ ಹೇಳಿದ್ದಾರೆ. ನಮ್ಮ ಹೇಳುವುದೇನಂದ್ರೆ ಇನ್ನೊಂದು ಅವರು ಅಂಶ ಅಂದರೆ ಟ್ರಿಬ್ಯುನಲ್ ಏನಿದೆ ಅದನ್ನು ರದ್ದಾಗಬೇಕು. ಯಾವುದೇ ವಕಫ್ಗೆ ಸಂಬಂಧಪಟ್ಟಂತ ಏನೇ ಕಾನೂನು ಹೋರಾಟ ಇದ್ದರೆ ನಮ್ಮ ನ್ಯಾಯಾಲಯಗಳಲ್ಲೇ ಅದು ಇತ್ಯರ್ಥ ಆಗುತ್ತೆ. ಟ್ರಿಬ್ಯುನಲ್ ಅನ್ನುವಂಥದ್ದು ಒಂದು ದೊಡ್ಡ ಶಾಪ ಆಗಿಬಿಟ್ಟಿದೆ. ಯಾಕಂದರೆ ಟ್ರಿಬ್ಯುನಲ್ ಇರೋರು ಎಲ್ಲ ಒಂದೇ ಕೊಂಗ್ನವ್ರು. ಅಲ್ಲಿ ಏನೋ ಒಬ್ಬ ರೈತ ಕೈ ಕಟ್ಕೊಂಡು ನಿಂದಿರ್ಬೇಕು. ಅಪರಾಧಿ ಹಂಗೆ ರೈತನೇ ಪ್ರೂವ್ ಮಾಡ್ಬೇಕಿದ್ದು ನನ್ನ ಜಮೀನು, ನನ್ನ ಮುತ್ತಾತನ ಜಮೀನು ಅಂತೇಳಿ. ಅವ್ರಿಗೆ ಏನಾಗಿದೆ, ಸೆಕ್ಷನ್ 40 ಏನೋ ಒಂದು ಇದರಲ್ಲಿ ಅವ್ರಿಗೆ ಯಾವುದು ಮನಸ್ಸಿಗೆ ಬರ್ತದೆ, ಯಾರಿಗೆ ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರೇಣುಕಾ ಸಂಪರ್ಕದಲ್ಲಿದ್ದಾರೆ. ರೇಣುಕಾ, ಪ್ರಮುಖವಾಗಿ ನೋಡಿ, ಬಿಜೆಪಿ ಪಕ್ಷದಲ್ಲಿ ಎರಡು ಬಣ ಇರುವಂತದ್ದು ಗೊತ್ತಿರುವಂತಹ ವಿಚಾರ. ಯಾವಾಗ ಈ ಬಣ ಒಂದು ಕಡೆ ಮುಡ ಅಕ್ರಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಡಿದೇಳ್ತೋ ಎರಡು ಬಣಗಳಾಗಿರುವಂತದ್ದು ನಮಗೆ ತಿಳಿದೇ ಇದೆ. ಈಗ ವಕ್ಫ್ ಆಸ್ತಿಯ ವಿಚಾರವಾಗಿ ಇಲ್ಲೂ ಕೂಡ ತಮ್ಮ ಒಡಕನ್ನ ಬಿಟ್ಕೊಡ್ತಾ ಇರುವಂತದ್ದು. ಅಂದ್ರೆ ಒಗ್ಗಟ್ಟಿನ ಜಪ ಮಾಡೋದನ್ನ ಬಿಟ್ಟು ಎರಡು ಭಾಗವಾಗಿ ಯತ್ನಾಳ್ ಟೀಮ್ ಹಾಗೆ ವಿಜೇಂದ್ರ ಟೀಮ್ ಅನ್ನುವ ಮುಖಾಂತರವಾಗಿ ಈಗ ವಕ್ಫ್ ವಿಚಾರವಾಗಿ ಒಂದು ತಂಡ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ಯಾವೆಲ್ಲ ರೀತಿಯಾದಂತಹ ವಿಚಾರವನ್ನ ಮುಂದಿಟ್ಟುಕೊಂಡು ಈ ಒಂದು ಪ್ರತಿಭಟನೆಯನ್ನ ನಡೆಸೋದಕ್ಕೆ ಮುಂದಾಗ್ತಾ ಇದೆ ಈ ಭಿನ್ನರ ಬಳಗ ಅಂತ? ರೂಪ ಏನು ರಾಜ್ಯದಲ್ಲಿ ಸಾಕಷ್ಟು ಒಂದು ಸದ್ದು ಮಾಡಿದಂತಹ ವಕ್ಫ್ ಬೋರ್ಡ್ ಕೊಟ್ಟಿರ್ತಕ್ಕಂತ ಆ ನೋಟಿಸ್ ವಿಚಾರ ಈಗ ಬಿಜೆಪಿ ನಾಯಕರನ್ನು ಕೇಳಿಸಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಬಿಜೆಪಿಯಲ್ಲಿ ಇರ್ತಕ್ಕಂತ ರಮೇಶ್ ಜಾರಕಿಹೊಳಿ ಇರ್ಬೋದು, ಬಸವನಗೌಡ ಯತ್ನಾಳ್ ಇರ್ಬೋದು, ಕುಮಾರ್ ಬಂಗಾರಪ್ಪ ಇಂಥ ನಾಯಕರನ್ನು ಕೂಡ ಸಾಕಷ್ಟು ಒಂದು ಕೇಳಿಸಿರುವಂತದ್ದು. ಈ ಹಿಂದೆ ಕೂಡ ಇದ್ರ ವಿರುದ್ಧವಾಗಿ ಅವರು ಹೋರಾಟವನ್ನು ಕೂಡ ಮಾಡಿದ್ರು, ಅಹೋರಾತ್ರಿ ಧರಣಿಗಳನ್ನು ಕೂಡ ಮಾಡಿದ್ರು. ಕೇಂದ್ರ ಸಚಿವರು ಮತ್ತೆ ಒಂದಿಷ್ಟು ಶಾಸಕರು ಕೂಡ ಅವರ ಒಂದು ಧರಣಿಗೆ ಕೂಡ ಸಾಕಷ್ಟು ಬೆಂಬಲವನ್ನು ಕೊಟ್ಟಿದ್ರು. ಅದಾದ ನಂತರ ಏನು 3 ಕ್ಷೇತ್ರಗಳಿಗೆ ಉಪಚುನಾವಣೆ ಆಯ್ತು. ಈ ಒಂದು ಉಪಚುನಾವಣೆಯಲ್ಲಿ ಒಂದಿಷ್ಟು ಹೈಕಮಾಂಡ್ ನಾಯಕರಿಂದ ಕೂಡ ಸೂಚನೆ ಬಂದಿತ್ತು, ಸೈಲೆಂಟ್ ಆಗಿ ಇರಿ ಅಂತೇಳಿ. ಯಾಕೆಂತಂದ್ರೆ ಇಲ್ಲಿ ಇರ್ತಕ್ಕಂತ ಒಂದಿಷ್ಟು ರಾಜ್ಯ ಬಿಜೆಪಿಯಲ್ಲಿ ಎಲ್ಲರಿಗೂ ಗೊತ್ತಿರುವಂತ ವಿಷಯ. ಯಾಕೆಂತಂದ್ರೆ ಎಲ್ಲವೂ ತಮ್ಮ ಪಕ್ಷದಲ್ಲಿ ಸರಿ ಇಲ್ಲ ಎಂಬುದು ಜಗಜ್ಜಾಗೀರ್ ಆಗಿರುವಂತಹ ವಿಷಯ. ನೀವು ಹೇಳಿದಾಗೆ ವಿಜಯೇಂದ್ರ ಟೀಮ್ ಒಂದ್ ಕಡೆ ಇದೆ, ಯತ್ನಾಳ್ ಟೀಮ್ ಅವರ ಒಂದ್ ಕಡೆ ಇದೆ.
ಅವರು ಏನು ಕಮಿಟಿ ರಚನೆ ಮಾಡಿದಾಗ್ಲೂ ಕೂಡ ರಾಜ್ಯದಿಂದ ಹೋದಂತಹ ಸಂದರ್ಭದಲ್ಲಿ ಆ ಒಂದು ಕ್ಷೇತ್ರದಲ್ಲಿ ಇರ್ತಕ್ಕಂಥ ಶಾಸಕರನ್ನು, ಆ ಭಾಗದಲ್ಲಿ ಇರ್ತಕ್ಕಂಥ ಶಾಸಕರನ್ನು ಕೈ ಬಿಟ್ಟಿರೋದ್ರಿಂದ ಈಗಾಗಲೇ ಯತ್ನಾಳ್ ಅವರು ಕೂಡ ಸಾಕಷ್ಟು ಒಂದು ಕಿಡಿಯನ್ನು ಕೂಡ ಕಾರಿದ್ರು. ಹಾಗಾಗಿ ಈ ಒಂದು ಹಿನ್ನೆಲೆಯಲ್ಲಿ ಅವರ ಆರೋಪ ಪ್ರಮುಖವಾಗಿ ಬರ್ತಾ ಇರುವಂತದ್ದು, ರಾಜ್ಯ ಬಿಜೆಪಿ ವಿಪಕ್ಷ ಸ್ಥಾನದಲ್ಲಿ ಇದ್ರೂ ಕೂಡ ಯಾವುದೇ ಒಂದು ಪ್ರಕರಣವನ್ನಾಗ್ಲಿ ಹಗರಣವನ್ನವಾಗ್ಲಿ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗ್ತಿಲ್ಲ. ಹಾಗಾಗಿ ರಾಜ್ಯದ ಜನತೆಗೆ ಬಿಜೆಪಿ ಪಕ್ಷದ ಪರವಾಗಿ ನಾವು ಮುಂದೆ ಇರ್ತೀವಿ ಅಂತೇಳಿ ಈ ಒಂದು ನಿಟ್ಟಿನಲ್ಲಿ ಅವರು ಬಿಂಬಿಸೋಕೆ ಈಗಾಗಲೇ ಒಂದು ಅಭಿಯಾನವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಏನು ಯತ್ನಾಳ್ ಅವರ ನೇತೃತ್ವದಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಒಂದು ವಾರ್ ರೂಮ್ ಅನ್ನು ಕೂಡ ಈಗಾಗಲೇ ಓಪನ್ ಮಾಡಲಾಗುತ್ತೆ. ಏನು ಮುಂದಿನ ತಿಂಗಳು 25ರಿಂದ ಡಿಸೆಂಬರ್ 25ರವರೆಗೂ ಈ ಒಂದು ಅಭಿಯಾನ ನಡೆಯುತ್ತೆ. ಈ ಒಂದು ಅಭಿಯಾನದಲ್ಲಿ ಯಾರ್ಯಾರಿಗೆಲ್ಲ ನೋಟಿಸ್ ಬಂದಿದೆ, ಯಾರ್ಯಾರಿಗೆಲ್ಲ ಅನ್ಯಾಯ ಆಗಿದೆ, ವಕ್ಫ್ ಬೋರ್ಡ್ ನಿಂದ ಈ ಒಂದು ಜಮೀನು ಇರ್ಬೋದು, ಮನೆ ಇರ್ಬೋದು, ವಕ್ಫ್ ಬೋರ್ಡ್ ಇಂದ ಯಾವ್ದಾದ್ರು ನೋಟಿಸ್ ಬಂದಿದ್ರೆ ಅದನ್ನು ಕೂಡಲೇ ಒಂದು ನಮ್ಮ ಸಂಪರ್ಕಕ್ಕೆ ತೆಗೆದುಕೊಂಡು ಬನ್ನಿ ಅಂತ ಹೇಳಿ ಕೂಡ ಹೇಳಿದ್ದಾರೆ. ಈಗಾಗಲೇ ಆ ಒಂದು ವಾರ್ ರೂಮ್ಗೆ ವಾಟ್ಸ್ಆಪ್ ನಂಬರ್ ಅನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಆ ರೀತಿಯಾದಂತಹ ನೋಟಿಸ್ ಏನಾದ್ರು ಬಂದಿದ್ರೆ ನಮ್ಗೆ ಕೂಡಲೇ ವಾಟ್ಸ್ಆಪ್ ಮಾಡಿ. ಇನ್ ಕೇಸ್ ನಿಮ್ಗೆ ಆ ಒಂದು ವಾಟ್ಸ್ಆಪ್ ಅಲ್ಲಿ ಕಳುಹಿಸಿಕೆ ಆಗಿಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಬನ್ನಿ. ಅಲ್ಲಿರ್ತಕ್ಕಂಥ ಶಾಸಕರಿಗೆ, ನಮ್ಗೆ ಆಗ್ಲಿ ಯಾರೇ ಆಗ್ಲಿ ಆ ಒಂದು ಅಭಿಯಾನದಲ್ಲಿ ಇರ್ತಕ್ಕಂಥ ಸದಸ್ಯರಿಗೆ ನೀವು ಆ ವಿಚಾರವನ್ನು ತಿಳಿಸಿ ನಾವು ಕೂಡಲೇ ಆ ಒಂದು ವಿಚಾರಕ್ಕೆ ಸ್ಪಂದನೆ ಮಾಡ್ತೀವಿ, ಆ ವಿರುದ್ಧವಾಗಿ ನಾವು ಹೋರಾಟವನ್ನು ಮಾಡ್ತೀವಿ ಅನ್ನೋದನ್ನು ಕೂಡ ಈಗಾಗಲೇ ಒಂದ್ ಕಡೆ ರೆಬಲ್ ನಾಯಕರು ಕೂಡ ಕರೆ ಕೊಟ್ಟಿರುವಂತದ್ದು. ಆದ್ದರಿಂದ ಎಲ್ಲಾ ತಯಾರಿಗಳನ್ನು ಕೂಡ ಈಗಾಗಲೇ ಆ ನಾಯಕರು ಕೂಡ ಮಾಡ್ಕೊಂಡಿರುವಂತದ್ದು. ಕೇಂದ್ರ ಮತ್ತೆ ರಾಜ್ಯ ಸರ್ಕಾರಕ್ಕೆ ಎರಡಕ್ಕೂ ಕೂಡ ಅವರು ಒತ್ತಾಯ ಮಾಡ್ತಾ ಇರುವಂತದ್ದು. 3 ಬೇಡಿಕೆ, ಪ್ರಮುಖವಾಗಿ ಮೂರು ಬೇಡಿಕೆಯನ್ನು ಕೂಡ ಇಟ್ಟಿರುವಂತದ್ದು. ರೂಪ ಅವರು 1954ರಲ್ಲಿ ಏನು ಗೆಜೆಟ್ ನೋಟಿಫಿಕೇಶನ್ ಜಾರಿಯಾಗಿದೆ ಇದನ್ನು ಕೂಡಲೇ ರದ್ದು ಮಾಡಬೇಕು, ಶಾಶ್ವತವಾಗಿ ಈ ಒಂದು ಗೆಜೆಟ್ ನೋಟಿಫಿಕೇಶನ್ ಅನ್ನು ತೆಗೆದು ಹಾಕ್ಬೇಕು ಅನ್ನೋದು ಇವರ ಒಂದು ಪ್ರಮುಖ ಬೇಡಿಕೆಯಾಗಿದೆ. ಮತ್ತೊಂದು ಬಂದ್ಬಿಟ್ಟೆ ಯಾವ್ಯಾವ್ದು ದೇವಸ್ಥಾನಗಳಿಗೆ, ಜಮೀನುಗಳಿಗೆ, ಮಠಗಳಿಗೆ ಇಂಥವುಗಳಿಗೆ ನೋಟಿಸ್ ಅನ್ನು ಈಗಾಗಲೇ ಕೊಟ್ಟಿದ್ದಾರೋ ಅವನ್ನು ಕೂಡ ರದ್ದು ಮಾಡಬೇಕು, ಕೂಡಲೇ ಪಹಣಿಯಲ್ಲಿ ಕೂಡ ತಿದ್ದುಪಡಿಯನ್ನು ಕೂಡ ಮಾಡ್ಬೇಕು ಅಂತೇಳಿ ಅವರ ಒತ್ತಾಯವಾಗಿರುವಂತದ್ದು. ಇನ್ನು ಮೂರನೇದು ಬಂದ್ಬಿಟ್ರೆ ಬಿಜೆಪಿ ಕಾಲದಲ್ಲಿ ರಚನೆಯಾದಂತಹ ಅನ್ವರ್ ಪಾಡಿ ಅವರ ವರದಿಯನ್ನು ಕೂಡ ಕೂಡಲೇ ಜಾರಿಗೊಳಿಸಬೇಕು ಅಂತ. ಆ ಒಂದು ವರದಿಯಲ್ಲೂ ಕೂಡ ಕಾಂಗ್ರೆಸ್ ನಲ್ಲಿ ಇರ್ತಕ್ಕಂಥ ಒಂದಿಷ್ಟು ಶಾಸಕರು ಕೂಡ ವಕ್ಫ್ ಬೋರ್ಡ್ಗೆ ಸೇರ್ಬೇಕಾದಂತಹ ಆಸ್ತಿಯನ್ನು ತಮ್ಮ ಒಂದು ಪಾಲಿಗೆ ತೆಗೆದುಕೊಂಡಿದ್ದಾರೆ. ಹಾಗಾಗಿ ಈ ಒಂದು ಪ್ರಮುಖವಾಗಿ ಈ 3 ಬೇಡಿಕೆಗಳನ್ನು ಕೂಡ